ಮೋದಿ ಅಧಿಕಾರಾವಧಿಯಲ್ಲಿ ಭಾರತದ ಉನ್ನತ ನ್ಯಾಯಾಧೀಶರು ಸಾಂವಿಧಾನಿಕ ಮೌಲ್ಯಗಳ ಕುಸಿತಕ್ಕೆ ಮೂಕ ಪ್ರೇಕ್ಷಕರಾಗಿದ್ದಾರಾ ಅಥವಾ ಕಾರ್ಯಾಂಗದ ಅತಿಕ್ರಮಣಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರಾ? ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ದುಷ್ಯಂತ್ ದವೆ ನ್ಯಾಯಾಂಗ ವೈಫಲ್ಯದ ಬಗ್ಗೆ ಹೇಳ್ತಾ ಇರೋದು ಏನನ್ನ ಸೂಚಿಸುತ್ತೆ? ನ್ಯಾಯಮೂರ್ತಿ ಟಿ.ಎಸ್. ಠಾಕೂರ್ ಸಿಜೆ ಆಗಿದ್ದಾಗ ದಿಟ್ಟ ಪ್ರಶ್ನೆಗಳನ್ನು ಎತ್ತಿದ್ರ ಹೊರತಾಗಿ ಬೇರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳು ಯಾಕೆ ಧೈರ್ಯವನ್ನು ತೋರಿಸದೆ ಹೋದ್ರು? ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರಿಂದ ನ್ಯಾಯಮೂರ್ತಿ ಚಂದ್ರಚೂಡ್ವರೆಗೆ ಎಲ್ಲಾ ಮುಖ್ಯ ನ್ಯಾಯಮೂರ್ತಿಗಳು ದೇಶವನ್ನ ನಿರಾಸೆಗೊಳಿಸಿದ್ದಾರೆ ಅಂತ ದವೆ ಅವರು ಯಾಕೆ ಹೇಳ್ತಾ ಇದ್ದಾರೆ? ದವೆ ಅವರು ಸುಮಾರು 5 ದಶಕಗಳ ಕಾನೂನು ವೃತ್ತಿ ಜೀವನದಿಂದ ದೂರ ಸರಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಂದ್ರೆ ಅವರಿಗಾಗಿರುವಂತ ಭ್ರಮ ನಿರಸನ ಏನ್ ಹೇಳುತ್ತೆ? ಸಲಿಂಗಕಾಮ, ವ್ಯಭಿಚಾರ, ಶಬರಿಮಲೆಯಂಥ ವಿಷಯಗಳ ಕುರಿತು ತೀರ್ಪುಗಳು ನಿಜವಾಗಿಯೂ ಪ್ರಗತಿಪರನ ಅಥವಾ ಇತರ ಹಲವು ವಿಷಯಗಳಲ್ಲಿನ ನ್ಯಾಯಾಂಗ ಶರಣಾಗತಿಯನ್ನು ಮರೆಮಾಚೋದಕ್ಕೆ ಬಳಕೆಯಾಗ್ತಾ ಇರುವಂತಹ ಮುಸುಗುಗಳಾಗಿವೆಯಾ? ಈ ದೇಶದ ಅತ್ಯಂತ ಗೌರವಾನ್ವಿತ ನ್ಯಾಯವಾದಿಗಳಲ್ಲಿ ಒಬ್ಬರಾದಂತಹ ದುಷ್ಯಂತ್ ದವೆ ಅವರು ದಿಢೀರನೆ ನಿವೃತ್ತಿಯನ್ನ ಘೋಷಿಸಿದಾಗ ವ್ಯಕ್ತಪಡಿಸಿರುವಂತಹ ನಿರಾಶೆ ಹಾಗೆ ಅವರ ಅನುಭವ ಎತ್ತಿರುವಂತಹ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ವಿಷಯಕ್ಕೆ ಬರೋಣ ನಾವೀಗ. ಸುಮಾರು 48 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ವಕೀಲರಾಗಿ ಸೇವೆ ಸಲ್ಲಿಸಿರುವಂತಹ ಹೆಸರಾಂತ ಹಿರಿಯ ನ್ಯಾಯವಾದಿ ದುಷ್ಯಂತ್ ದವೆ ಅವರು ವೃತ್ತಿಗೆ ವಿದಾಯವನ್ನು ಹೇಳೋದಕ್ಕೆ ಮುಂದಾಗಿದ್ದಾರೆ. ಈ ನಿರ್ಧಾರವನ್ನು ಅವರು ವಾಟ್ಸಾಪ್ ಸಂದೇಶದ ಮೂಲಕ ಪ್ರಕಟಿಸಿದ್ದಾರೆ. 70ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿರುವಂತಹ ಈ ಹೊತ್ತಿನಲ್ಲಿ ವೃತ್ತಿಯನ್ನು ತೊರೆಯೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಅವರು ಘೋಷಿಸಿದ್ದಾರೆ. ಕಿರಿಯ ವಕೀಲರಿಗೆ ಹಾದಿ ಮಾಡಿಕೊಡುವ ಸಲುವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ವಿನಃ ಬೇರೆ ಒಂದು ನಿರ್ದಿಷ್ಟ ಕಾರಣ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ಒಂದು ಪ್ರಮುಖ ಪ್ರಕರಣಗಳಲ್ಲಿಯೂ ಕೂಡ ವಾದ ಮಂಡಿಸೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಮೊಮ್ಮಕ್ಕಳೊಂದಿಗೆ ಸಮಯವನ್ನು ಕಳೆಯೋದಕ್ಕೆ ಆಲೋಚಿಸ್ತಾ ಇರೋದಾಗಿ ಅವರು ಹೇಳಿದ್ದಾರೆ. ಕಳೆದ 4 ದಶಕಗಳಲ್ಲಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಪ್ರಮುಖ ಸಾಂವಿಧಾನಿಕ ಮತ್ತೆ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣಗಳಲ್ಲಿ ವಾದ ಮಂಡಿಸಿದವರು. ತಮ್ಮ ವೃತ್ತಿಯುದ್ದಕ್ಕೂ ಅವರು ನ್ಯಾಯಪೀಠ ಅಥವಾ ಅಧಿಕಾರಿಶಾಹಿಯನ್ನ ಟೀಕಿಸುವಾಗ ಹಿಂಜರಿದವರಲ್ಲ. ವೃತ್ತಿಗೆ ವಿದಾಯ ಹೇಳೋದಕ್ಕೆ ಒಂದು ಯಾವುದೇ ನಿರ್ದಿಷ್ಟ ಕಾರಣಗಳಿಲ್ಲ ಅಂತ ಅವ್ರು ಹೇಳಿದ್ರು ಕೂಡ ನ್ಯಾಯಾಂಗ ವ್ಯವಸ್ಥೆಯ ಬಗೆಗೆ ತಮಗಾಗಿರುವಂತಹ ಭ್ರಮ ನಿರಸನದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಕುಸಿತದ ಬಗ್ಗೆ, ಹಾಗೆ ಮೋದಿ ಅವಧಿಯ ಮುಖ್ಯ ನ್ಯಾಯಮೂರ್ತಿಗಳ ಸತತ ವೈಫಲ್ಯದ ಬಗ್ಗೆ ದಿ ವೈರ್ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿರುವಂತಹ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ ಹೇಳುವಾಗ ಕಳೆದ 40 ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಗುಣಮಟ್ಟ ಹದಗೆಟ್ಟಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನ್ಯಾಯಾಂಗ ಇವತ್ತು ಅತ್ಯಂತ ದುರ್ಬಲವಾಗಿದೆ ಅನ್ನೋದು ಅವರ ನೇರ ಮತ್ತು ನಿಷ್ಠುರ ಅಭಿಪ್ರಾಯ. ಮೋದಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮುಖ್ಯ ನ್ಯಾಯಮೂರ್ತಿ ಠಾಕೂರ್ ಒಬ್ಬರೇ ದಿಟ್ಟವಾಗಿ ಪ್ರಶ್ನೆ ಮಾಡಿದವರು ಅನ್ನೋದನ್ನ ದವೆ ಅವರು ಹೇಳ್ತಾರೆ. ಅದಾದ ನಂತರ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನ ಹೊರತುಪಡಿಸಿ ಪ್ರತಿಯೊಬ್ಬ ಮುಖ್ಯ ನ್ಯಾಯಮೂರ್ತಿ ವಾಸ್ತವಿಕವಾಗಿ ಬಲಿಯಾಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿ ಕೆಹರ್, ನ್ಯಾಯಮೂರ್ತಿ ಗೋಗೊಯ್, ನ್ಯಾಯಮೂರ್ತಿ ರಮಣ್, ಹಾಗೆ ನ್ಯಾಯಮೂರ್ತಿ ಬೋಬ್ಡೆ, ನ್ಯಾಯಮೂರ್ತಿ ಚಂದ್ರಚೂಡ್ ಪ್ರತಿಯೊಬ್ಬರು ಕೂಡ ನಿಜವಾಗಿಯೂ ದೇಶವನ್ನ ನಿರಾಶೆಗೊಳಿಸಿದ್ರು. ಅವರು ನ್ಯಾಯಾಂಗ ವ್ಯವಸ್ಥೆಯನ್ನು ವಿಫಲಗೊಳಿಸಿದ್ರು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯ ವಿತರಣೆಯಲ್ಲಿ ವಿಫಲರಾದರು ಅಂತ ದವೆ ಅವರು ಹೇಳಿದ್ದಾರೆ. ನೂರಾರು ಪ್ರಕರಣಗಳಲ್ಲಿ ಅವರು ಅಧಿಕಾರದಲ್ಲಿರುವಂತಹ ಸರ್ಕಾರದ ಪರವಾಗಿ ರಾಜಿ ಮಾಡಿಕೊಂಡಿರೋದಾಗಿ ದವೆ ಅವರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಬಗ್ಗೆ ಈ ರೀತಿ ಹೇಳಬೇಕಾಗಿರೋದು ನಿಜಕ್ಕೂ ದುಃಖಕರ ಅಂತ ಹೇಳ್ತಾರೆ ದುಷ್ಯಂತ್ ದವೆ ಅವರು. ಚಂದ್ರಚೂಡ್ ಅವರಂತಹ ನ್ಯಾಯಾಧೀಶರು ಸಹಜವಾಗಿ ತುಂಬಾ ಮೃದು ಭಾಷೆಯಲ್ಲಿ ಮಾತಾಡ್ತಾರೆ ಮತ್ತೆ ದೊಡ್ಡ ದೊಡ್ಡ ತೀರ್ಪುಗಳನ್ನು ಬರೀತಾರೆ. ಆದರೆ ಅಂತಿಮವಾಗಿ ಯಾವುದೇ ಪರಿಹಾರವನ್ನ ನೀಡೋದಿಲ್ಲ ಅಂತ ಹೇಳ್ತಾರೆ. ಈ ನ್ಯಾಯಾಧೀಶರು ಸಾಂವಿಧಾನಿಕವಾಗಿ ರಕ್ಷಿಸಲ್ಪಟ್ಟಿರುವಾಗ ಯಾಕೆ ರಾಜಿ ಆಗಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ದವೆ ಅವರು ಹೇಳ್ತಾರೆ. ಅವರು ಒಂದರ ನಂತರ ಒಂದರಂತೆ ಪ್ರಕರಣಗಳನ್ನು ಇತ್ಯರ್ಥಪಡಿಸೋದಕ್ಕೆ ಯಾಕೆ ಅವಕಾಶವನ್ನ ನೀಡಬೇಕಾಗಿತ್ತು? ನಾಗರಿಕರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಸ್ವಾತಂತ್ರ್ಯವನ್ನ ಅವರು ಯಾಕೆ ರಾಜಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಬೇಕಾಗಿತ್ತು ಅಂತ ದವೆ ಅವರು ಕೇಳ್ತಾರೆ. ಸುಪ್ರೀಂ ಕೋರ್ಟ್ನ ರೆಜಿಸ್ಟ್ರಿಯನ್ನ ಹಿತಾಸಕ್ತಿಗಳ ತಿರುಚೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತೂ ಗಂಭೀರವಾದಂತಹ ಕುಸಿತ. ಯಾಕಂದ್ರೆ ಶ್ರೀಮಂತರು ಮತ್ತೆ ಪ್ರಭಾವಿಗಳು ರೆಜಿಸ್ಟ್ರಿಯನ್ನ ಹೈಜಾಕ್ ಮಾಡುವಂತಾಯ್ತು. ಅವರು ತಮ್ಮ ಆಯ್ಕೆಯ ನ್ಯಾಯಾಧೀಶರನ್ನ ಹಾಕಿಸ್ಕೊಳ್ಳೋದಕ್ಕೆ ತಪ್ಪಾಗಿ ಅವಕಾಶವನ್ನ ಮಾಡಿಕೊಡ್ಲಾಯ್ತು, ನ್ಯಾಯವನ್ನ ತಿರುಚಲಾಯ್ತು ಅಂತ ದವೆ ಅವರು ಹೇಳಿದ್ದಾರೆ. ಮೋದಿ ಪ್ರಧಾನಿಯಾಗಿರುವ ಕಳೆದ 11 ವರ್ಷಗಳಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಎಲ್ಲರೂ ಕೂಡ ಉತ್ತಮ ನ್ಯಾಯಾಧೀಶರಾಗಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಏನೋ ಬದಲಾಯಿತು. ಅವ್ರು ಇದ್ದಕ್ಕಿದ್ದ ಹಾಗೆ ಬದಲಾದ್ರು, ನಾಗರಿಕ ವಿರೋಧಿಗಳಾಗಿ ಮಾರ್ಪಟ್ರು ಅಂತ ಹೇಳಿದ್ದಾರೆ ದುಷ್ಯಂತ್ ದವೆ ಅವರು. ಅವರೆಲ್ಲರೂ ಕೂಡ ನಿಜವಾಗಿಯೂ ಬಹಳ ಒಳ್ಳೆಯವರು.
ಅವರು ಉತ್ತಮ ನ್ಯಾಯ ಪ್ರಜ್ಞೆ ಹೊಂದಿದವರು. ಆದರೆ ಮುಖ್ಯ ನ್ಯಾಯಾಧೀಶರಾಗಿ ಆ ಕುರ್ಚಿ ಹೇಗೋ ಅವರನ್ನು ರಾತ್ರೋರಾತ್ರಿ ಬದಲಾಯಿಸಿಬಿಡ್ತು ಅಂತ ದವೆ ಅವರು ಹೇಳ್ತಾರೆ. ಅವ್ರು ನೀಡಿರುವಂಥ ತೀರ್ಪುಗಳು ನಿಜಕ್ಕೂ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತವೆ. ಮತ್ತು ಈ ತೀರ್ಪುಗಳು ವಸ್ತುನಿಷ್ಠವಾಗಿರಲಿಲ್ಲ, ಆದರೆ ಅವು ವ್ಯಕ್ತಿನಿಷ್ಠವಾಗಿದ್ವು ಅಂತ ದವೆ ಅವರು ಹೇಳಿದ್ದಾರೆ. ಅವು ಸ್ವಾಭಾವಿಕವಾಗಿಯೇ ಪ್ರಧಾನಿಯವರ ವ್ಯಕ್ತಿತ್ವದ ಕಾರಣದಿಂದಾಗಿ ಅಥವಾ ಬಹುಶಃ ಯಾವುದೇ ರೀತಿಯ ಒಂದು ರಾಜಿಯಿಂದ ಅಥವಾ ಬಹುಶಃ ಯಾವುದೇ ರೀತಿಯ ಒಂದು ಭಯದಿಂದ ಆಗಿರಬಹುದು ಅನ್ನೋದರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಅಂತ ಹೇಳ್ತಾರೆ ದುಷ್ಯಂತ್ ದವೆ ಅವರು. ಮುಖ್ಯ ನ್ಯಾಯಾಧೀಶರು ಪ್ರಧಾನಮಂತ್ರಿಯೊಂದಿಗೆ ಸ್ನೇಹವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಪ್ರಧಾನಿಯವರು ಕೆಲವು ಅಧಿಕೃತ ಕಾರ್ಯಕ್ರಮಗಳಿಗೆ ಬಂದಾಗ ಮುಖ್ಯ ನ್ಯಾಯಾಧೀಶರ ಕೊಠಡಿಯಲ್ಲಿ ನ್ಯಾಯಾಧೀಶರು ಅವರೊಂದಿಗೆ ಖಾಸಗಿ ಸಂಭಾಷಣೆ ನಡೆಸಿದ್ದನ್ನು ನಾವು ನೋಡಿದ್ದೀವಿ. ನ್ಯಾಯಾಧೀಶರ ಕುಟುಂಬಗಳ ಬಂಧುವು ಎಲ್ಲರೂ ಪ್ರಧಾನಿಯವರನ್ನ ಭೇಟಿಯಾಗಿ ತಮ್ಮ ಸೆಲ್ಫಿ ಫೋಟೋವನ್ನು ತೆಗೆಸ್ಕೊಂಡ್ರು. ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಪ್ರಧಾನಿಯೊಂದಿಗೆ ತಮ್ಮ ಮನೆಯಲ್ಲಿ ಆರತಿ ಮಾಡ್ತಾ ಇರೋದನ್ನ ನೀವು ನೋಡಿದ್ದೀರಿ ಅಂತ ದವೆ ಅವರು ನೆನಪಿಸ್ತಾರೆ. ಈ ಎಲ್ಲಾ ನ್ಯಾಯಾಧೀಶರ ಅವಧಿಯಲ್ಲಿ ರಾಜಕಾರಣಿಗಳ ಅಥವಾ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಕಾಯ್ದುಕೊಳ್ಬೇಕಾದಂತಹ ಅಂತರ ನಿಜವಾಗಿಯೂ ಕಣ್ಮರೆಯಾಗ್ಬಿಟ್ಟಿದೆ. ಮತ್ತಿದು ತುಂಬಾನೇ ಆಘಾತಕಾರಿ ಅಂತ ಅವ್ರು ಹೇಳ್ತಾರೆ. ಪ್ರಧಾನಿ ನಿಮ್ಮ ಮಗನ ಮದುವೆಗೆ ಬಂದಾಗ ಮತ್ತೆ ಮರುದಿನ ನೀವು ಅವ್ರ ಸರ್ಕಾರದ ವಿರುದ್ಧ ಒಂದು ಪ್ರಮುಖ ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕಾಗಿರುವಾಗ ಅಲ್ಲಿ ಅದು ಪ್ರಭಾವ ಬೀರುತ್ತೆ. ಆ ಸಂಗತಿಯಿಂದ ಪ್ರಭಾವಿತರಾಗದಿರೋದಕ್ಕೆ ಅನುಕರಣೀಯ ವ್ಯಕ್ತಿತ್ವದವರಾಗಿದ್ದರೆ ಮಾತ್ರನೇ ಸಾಧ್ಯ ಅಂತ ಹೇಳ್ತಾರೆ. 370ನೇ ವಿಧಿ ಅಥವಾ ರಾಮ ಮಂದಿರದಂಥ ನಿರ್ಣಾಯಕ ತೀರ್ಪುಗಳ ವಿಷಯದಲ್ಲಿ ಹಾಗೆ ನ್ಯಾಯಾಧೀಶರ ನೇಮಕಾತಿಯ ವಿಷಯದಲ್ಲಿ ಕಳೆದ 10 ವರ್ಷಗಳಲ್ಲಿ ನ್ಯಾಯಾಂಗ ಮೋದಿ ಸರ್ಕಾರದಿಂದ ಅತಿಕ್ರಮಿಸಲ್ಪಟ್ಟಿದೆ ಅನ್ನುವಂಥ ಒಂದು ಅಭಿಪ್ರಾಯ ಇರೋದ್ರ ಬಗ್ಗೆ ಯಾವುದೇ ಸಂದೇಹನೇ ಇಲ್ಲ ಅಂತ ದವೆ ಅವರು ಹೇಳ್ತಾರೆ. ಹಾಗೆ ರಫೇಲ್ ಪ್ರಕರಣದಲ್ಲಿ ಸರ್ಕಾರ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಮಾಹಿತಿ ನೀಡಿದ್ರ ಬಗ್ಗೆ ಹೇಳುವಂಥ ದವೆ ಅವರು ಅದರ ಅಸಂಬದ್ಧತೆಯನ್ನು ಪ್ರಶ್ನೆ ಮಾಡ್ತಾರೆ. ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಸುಳ್ಳು ಆರೋಪಕ್ಕೆ ಒಳಗಾದವ್ರ ಪ್ರಕರಣಗಳು ಆಯ್ದ ಪೀಠಗಳ ಮುಂದೆ ಹೋಗಿದ್ರ ಬಗ್ಗೆ ಕೂಡ ದವೆ ಅವರು ಪ್ರಸ್ತಾಪ ಮಾಡ್ತಾರೆ. ಅನೇಕ ಕಾರ್ಪೊರೇಟ್ ಪ್ರಕರಣಗಳು ಕೂಡ ಆಯ್ದ ಪೀಠಗಳ ಮುಂದೆ ಹೋಗಿ ಅವ್ರ ಪರವಾಗಿ ತೀರ್ಪು ಬರೋದು, ಸರ್ಕಾರದ ಪರವಾಗಿ ತೀರ್ಪು ಬರೋದು ನಡೆದಿದೆ ಅಂತ ದವೆ ಅವರು ಹೇಳ್ತಾರೆ. ಅವರು ಒಂದು ಹಂತದಲ್ಲಿ ಉತ್ತಮ ನ್ಯಾಯಾಧೀಶರು ಮತ್ತೆ ನ್ಯಾಯ ನೀಡುವವರಾಗಿದ್ರು. ಬೌದ್ಧಿಕ ಪ್ರಾಮಾಣಿಕತೆ ಆರ್ಥಿಕ ಪ್ರಾಮಾಣಿಕತೆಗಿಂತ ಕೆಟ್ಟದಾಗಿದೆ ಅಂತ ದವೆ ಅವರು ಹೇಳ್ತಾರೆ. ಅಧಿಕಾರದಲ್ಲಿರುವ ಪಕ್ಷ ನಿರ್ದಿಷ್ಟ ತೀರ್ಪನ್ನು ಬಯಸೋದು ಅಥವಾ ಸರ್ಕಾರ ನಿರ್ದಿಷ್ಟ ತೀರ್ಪನ್ನು ಬಯಸೋದು ಅಥವಾ ನಿರ್ದಿಷ್ಟ ಉದ್ಯಮಿ ನಿರ್ದಿಷ್ಟವಾದಂಥ ಒಂದು ತೀರ್ಪನ್ನು ಬಯಸೋದು ನಿಜವಾಗಿಯೂ ದೇಶಕ್ಕೆ ಹಾಗೆ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಂಗಕ್ಕೆ ತೀರಾ ದುಃಖಕರ ಅಂತ ದವೆ ಅವರು ಹೇಳ್ತಾರೆ. ಇನ್ನು ಚುನಾವಣಾ ಬಾಂಡ್ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪನ್ನ ದವೆ ಅವರು ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅಂತ ವ್ಯಾಖ್ಯಾನಿಸಿದ್ದಾರೆ. ಆ ತೀರ್ಪಿನಲ್ಲಿ ಏನು ಸಾಧಿಸಲಾಗಿದೆ? ಏನೂ ಇಲ್ಲ ಅಂತ ಹೇಳ್ತಾರೆ ದವೆ. ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಅಕಾಡೆಮಿಕ್ ಆದಂಥ ಒಂದು ತೀರ್ಪನ್ನು ನೀಡ್ತಾರೆ ಮತ್ತು ಪ್ರಾಯೋಗಿಕವಾಗಿ ಕಾರ್ಯಗತಗೊಳಿಸುವಲ್ಲಿ ಅವರು ವಿಫಲರಾಗ್ತಾರೆ. ಆ ತೀರ್ಪು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅಂತ ದವೆ ಅವರು ಹೇಳ್ತಾರೆ. ಸಲಿಂಗಕಾಮ, ವ್ಯಭಿಚಾರ, ಶಬರಿಮಲೆ, ಗೌಪ್ಯತೆ ಮುಂತಾದ ವಿಷಯಗಳ ಮೇಲಿನ ತೀರ್ಪುಗಳು ಪ್ರಗತಿಪರವಾಗಿರಬಹುದು ಅಂತ ಭಾವಿಸಲಾಗುತ್ತೆ. ಆದರೆ ಈ ತೀರ್ಪುಗಳಲ್ಲಿ ಹೆಚ್ಚಿನವು ಪ್ರಚಾರ ಪಡೆಯುವಂಥ ಬಯಕೆಯಿಂದ ನೀಡಿದಂಥ ತೀರ್ಪುಗಳಾಗಿವೆ ಅಂತ ದವೆ ಹೇಳ್ತಾರೆ. ಅವು ನ್ಯಾಯಶಾಸ್ತ್ರೀಯವಾಗಿ ಸರಿಯಾಗಿರಬಹುದು, ಆದರೆ ಅದೇ ನ್ಯಾಯಾಧೀಶರು ಒಂದು ಕಡೆಗೆ ಉದಾರವಾದಿ ಮತ್ತು ಪ್ರಗತಿಪರರಾಗಿರೋದಕ್ಕೆ ಸಿದ್ಧರಾಗಿದ್ದಾರೆ, ಇನ್ನೊಂದು ಕಡೆಗೆ ನಾಗರಿಕರ ಸ್ವಾತಂತ್ರ್ಯದ ಹಕ್ಕಿನಂಥ ವಿಷಯಗಳಲ್ಲಿ ವಿಫಲರಾಗಿದ್ದಾರೆ. ನಾಗರಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲಾಗುತ್ತೆ, ಆದರೆ ವೈಯಕ್ತಿಕ ಪ್ರಕರಣಗಳಿಗೆ ಬಂದಾಗ ಅದೇ ನ್ಯಾಯಾಲಯ ವಿಫಲಗೊಳ್ಳುತ್ತೆ. ಎಲ್ಲ ರೀತಿಯ ಜನರು, ಸ್ಟ್ಯಾಂಡಪ್ ಕಾಮಿಡಿಯನ್ಗಳು, ಟೀಕಾಕಾರರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ತೊಂದರೆಗೊಳಗಾಗಿದ್ದಾರೆ ಅಂತ ದವೆ ಅವರು ಹೇಳ್ತಾರೆ. ಪತ್ರಕರ್ತ ಸಿದ್ದಿಕ್ ಕಪನ್ ಜೈಲಿನಲ್ಲಿರುವಂತಾದದ್ದು, ಹಾಗೆ ಶಾರುಖ್ ಖಾನ್ ಮಗನನ್ನು ಬಂಧಿಸಿ ಯಾವುದೇ ಮಾದಕ ದ್ರವ್ಯಗಳು ಪತ್ತೆ ಆಗಿಲ್ಲದೆ ಇರುವಾಗಲೂ ಕೂಡ ಜಾಮೀನನ್ನು ನಿರಾಕರಿಸಿ ವಿನಾಕಾರಣ ಸುಮಾರು 30 ದಿನ ಆತ ಜೈಲಿನಲ್ಲಿ ಕಳೆಯುವಂತಾಗಿದ್ದು ಮೊದಲಾದ ಪ್ರಕರಣಗಳನ್ನ ದವೆ ಅವರು ಇಲ್ಲಿ ಉದಾಹರಿಸ್ತಾರೆ. ಅಲ್ಲಿ ಆ ಚಿಕ್ಕ ಹುಡುಗನ ಮನಸ್ಸನ್ನ ನಾಶ ಮಾಡಿದವ್ರ ಮೇಲೆ ಯಾವುದೇ ಕ್ರಮ ಜರುಗೋದಿಲ್ಲ. ಅಂಥ ಆದೇಶ ಕೊಟ್ಟಂಥ ನ್ಯಾಯಾಧೀಶರನ್ನ ಅಮಾನತುಗೊಳಿಸುವ ಹಾಗೆ ವಜಾಗೊಳಿಸುವಂಥ ಕೆಲಸ ಆಗಬೇಕು ಅಂತ ನಾನು ಮತ್ತೆ ಹೇಳಿದ್ದೀನಿ. ಆದರೆ ಅವರಿಗೆ ಏನೂ ಆಗೋದಿಲ್ಲ ಅಂತ ದವೆ ಅವರು ಹೇಳ್ತಾರೆ. ಭಾರತೀಯ ನ್ಯಾಯಾಂಗದ ಈ ಅಧಪತನ ಕಳೆದ 10 ರಿಂದ 12 ವರ್ಷಗಳಿಂದ ಮಾತ್ರ ಅಲ್ಲ, 80ರ ದಶಕದಿಂದನೇ ಶುರುವಾಗಿದೆ. ಇದು ಇನ್ನಷ್ಟು ಹದಗೆಡ್ತಾ ಇದೆ ಅಂತ ದವೆ ಅವರು ಅಭಿಪ್ರಾಯ ಪಡ್ತಾರೆ. ಸಾಮಾನ್ಯ ನಾಗರಿಕರನ್ನ ರಕ್ಷಿಸಬೇಕಾದಂಥ ಸುಪ್ರೀಂ ಕೋರ್ಟ್ ಪ್ರಭಾವಿ ಮತ್ತು ಶಕ್ತಿಶಾಲಿ ಜನರಿಗಾಗಿ ಎಂಥ ದೂರ ಹೋಗೋದಕ್ಕೂ ಕೂಡ ರೆಡಿಯಾಗಿದೆ. ಆದರೆ ಅದು ಸಾಮಾನ್ಯ ಮನುಷ್ಯನ ಸಹಾಯಕ್ಕೆ ಬರೋದಿಲ್ಲ ಅನ್ನೋದು ದುಃಖಕರ ಅಂತ ದವೆ ಅವರು ಹೇಳ್ತಾರೆ. ಕೆಲ ನ್ಯಾಯಾಧೀಶರನ್ನು ಹೊರತುಪಡಿಸಿ ಕಳೆದ ಈ 30 ವರ್ಷಗಳಲ್ಲಿ ಅನೇಕ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ಗೆ ಬರಬಾರ್ದಾಗಿತ್ತು, ಆದರೆ ಅವ್ರು ಬಂದಿದ್ದಾರೆ. ಮತ್ತೆ ಅವರಲ್ಲಿ ಅನೇಕರು ಶ್ರೀಮಂತರಾದರು ಅನ್ನೋದು ಬಿಟ್ಟರೆ ಬೇರೆ ಏನನ್ನೂ ಸಾಧಿಸದೆ ಅವರೆಲ್ಲ ಹೊರಟು ಹೋಗಿದ್ದಾರೆ ಅಂತ ದವೆ ಅವರು ಟೀಕೆ ಮಾಡಿದ್ದಾರೆ. ಭಾರತದಲ್ಲಿ ಕಾನೂನು ಆಳ್ವಿಕೆ ವೈಫಲ್ಯಕ್ಕೆ ನ್ಯಾಯಾಂಗನೇ ಏಕೈಕ ದೊಡ್ಡ ಕಾರಣ ಅಂತ ದವೆ ಅವರು ಹೇಳ್ತಾರೆ. ಕಾರ್ಯಾಂಗ ಖಂಡಿತವಾಗಿಯೂ ಕಾನೂನನ್ನು ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಬಯಸುತ್ತೆ. ಆ ಅಸಂಬದ್ಧತೆಯನ್ನು ನಿಲ್ಲಿಸೋದು ನ್ಯಾಯಾಂಗದ ಬಾಧ್ಯತೆ ಮತ್ತು ಸಾಂವಿಧಾನಿಕ ಕರ್ತವ್ಯ.
ಆದರೆ ನ್ಯಾಯಾಂಗ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ದವೆ ಅವರು ಹೇಳ್ತಾರೆ. ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧದ ದಾಳಿಗಳು ನಿಂತಿಲ್ಲ. 1984ರ ಗಲಭೆಗಳಲ್ಲಿ ಹಾಗೆ 2002ರ ಗಲಭೆಗಳಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಯಾವುದೇ ಶ್ರೇಣಿಯ ಅಧಿಕಾರಿ ಅಥವಾ ರಾಜಕಾರಣಿಯನ್ನ ತಪ್ಪಿತಸ್ಥರು ಅಂತ ಗುರುತಿಸೋದಕ್ಕಾಗಲಿಲ್ಲ. ಈ ಗಲಭೆಗಳು ಅವ್ರು ಬಲವಿಲ್ಲದೆ ನಡೆದಿವೆ ಅಂತ ಭಾವಿಸಬಹುದಾ ಅಂತ ದವೆ ಅವರು ಕೇಳ್ತಾರೆ. ಎನ್ಕೌಂಟರ್ಗಳನ್ನು ಗಮನಿಸಿದ್ರೆ ಉದ್ಯಮಿಯ ಹಂತಕರನ್ನ ಕೊಲ್ಲಲಾಗುತ್ತೆ, ಆದರೆ ಅವರು ಕೊಲೆಗಾರರು ಅಂತ ಯಾರು ನಿರ್ಧಾರ ಮಾಡಿದ್ದಾರೆ? ನ್ಯಾಯಾಂಗ ತೀರ್ಪು ನೀಡಿಲ್ಲ. ಅಂದರೆ ನಿಮಗೆ ಆರೋಪಿ ಬಗ್ಗೆ ಗೊತ್ತಿದೆ, ನೀವು ಪ್ರಾಸಿಕ್ಯೂಟರ್ ಆಗ್ತೀರಿ, ಜಡ್ಜ್ ಆಗ್ತೀರಿ, ಮರಣ ದಂಡನೆಯನ್ನು ನೀಡ್ತೀರಿ. ನಾವು ಈ ಎನ್ಕೌಂಟರ್ಗಳನ್ನು ಬಹಿರಂಗವಾಗಿ ನಡೆಸೋದಕ್ಕೆ ಅವಕಾಶ ನೀಡ್ತಾ ಇದ್ದೀವಿ. ನಾವು ಮನೆಯನ್ನು ನೆಲಸಮ ಮಾಡೋದಕ್ಕೆ ಅವಕಾಶ ನೀಡ್ತಾ ಇದ್ದೀವಿ. ಈ ಎಲ್ಲ ಮನೆಗಳು ಅಕ್ರಮ ಅಂತ ಯಾರು ನಿರ್ಧಾರ ಮಾಡಿದ್ದಾರೆ? ದೆಹಲಿಯಲ್ಲಿ ಸುಮಾರು 300 ಅಥವಾ 400 ಅನಧಿಕೃತ ಕಾಲೋನಿಗಳಿವೆ. ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಇಲ್ಲ, ಆದರೆ ಅಲ್ಪಸಂಖ್ಯಾತರ ಮನೆಗಳ ಮೇಲೆ ದಾಳಿ ಮಾಡಿ ನೆಲಸಮ ಮಾಡೋದಕ್ಕೆ ಎಲ್ಲಾ ನೆಪಗಳನ್ನು ಕಂಡುಕೊಳ್ಳಲಾಗುತ್ತೆ ಅಂತ ದವೆ ಅವರು ವಿವರಿಸ್ತಾರೆ. ಇದರ ವಿರುದ್ಧ ಬಲವಾದ ಕಾನೂನು ನಿಯಮ ಇಲ್ಲದೆ ಹೋದ್ರೆ ಪ್ರಜಾಪ್ರಭುತ್ವ ಖಂಡಿತವಾಗಿಯೂ ಅಪಾಯದಲ್ಲಿದೆ ಅಂತ ಅರ್ಥ ಅಂತ ದವೆ ಅವರು ಆತಂಕ ವ್ಯಕ್ತಪಡಿಸ್ತಾರೆ. ಯಾರದಾದ್ರೂ ಮನೆಗಳನ್ನು ಕೆಡವೋದಿಕ್ಕೆ ನಿಮಗೆ ಎಲ್ಲಿಂದ ಅಧಿಕಾರ ಸಿಗತ್ತೆ? ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯೊಂದಿಗೆ ಪ್ರೀತಿಸಿ ಓಡ್ ಹೋಗಿದ್ರೆ ಅವನ ಕುಟುಂಬದವರು ವಾಸಿಸುವಂತಹ ಮನೆಯನ್ನು ಕೆಡವೋದಿಕ್ಕೆ, ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೋದಿಕ್ಕೆ ನಿಮಗೆ ಯಾವ ಹಕ್ಕಿದೆ? ಇದು ಸಂಪೂರ್ಣವಾಗಿ ಸಂವಿಧಾನ ಬಾಹಿರ ಅಂತ ಹೇಳ್ತಾರೆ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ, ಅಸಮರ್ಥತೆ ಮತ್ತೆ ಸಂವಿಧಾನವನ್ನ ಎತ್ತಿ ಹಿಡಿಯೋದಿಕ್ಕೆ ಅದರ ಅಸಮರ್ಥತೆ ಕಾಣುತ್ತೆ. ಸಂವಿಧಾನವನ್ನ ಎತ್ತಿ ಹಿಡಿಯೋದಿಕ್ಕೆ ನ್ಯಾಯಾಂಗವು ಸರ್ಕಾರದ ವಿರುದ್ಧ ನಾಗರಿಕರ ಪರವಾಗಿ ಒಲವನ್ನ ತೋರ್ಬೇಕಾಗಿದೆ ಅಂತ ದವೆ ಅವರು ಹೇಳ್ತಾರೆ. ನ್ಯಾಯಾಧೀಶರಲ್ಲ ಅಂತ ತಿಳಿದಾಗ ಅವರು ನಮ್ಮ ಹಾಗೇನೆ ಎಲ್ಲ ಪೂರ್ವಾಗ್ರಹ ಇಷ್ಟಾನಿಷ್ಟಗಳಿರುವಂಥ ತೀರಾ ಸಾಮಾನ್ಯರಂತೆ ಕಂಡಾಗ ನಿಜವಾಗಿಯೂ ನಿರಾಶೆ ಆಯಿತು, ಘಾಸಿ ಆಯಿತು ಅಂತ ದವೆ ಅವರು ಹೇಳ್ತಾರೆ. ದುಷ್ಯಂತ್ ದವೆ ಅಂತ ಅತ್ಯಂತ ಹಿರಿಯ ವಕೀಲರು ಇಂಥ ನೋವಿನ ಮಾತನಾಡುವಾಗ ನಿಮಗೇನನ್ಸುತ್ತೆ? ನೀವು ಈ ಬಗ್ಗೆ ಏನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.